ಇಲ್ಲಿನ ಪರಿಮಿತಿಗಳ ಪಂದ್ಯಾಟ ಕನ್ನಡ ರಾಜ್ಯೋತ್ಸವ ಟ್ರೋಫಿ ಅಂಗವಾಗಿ ಕೂಡ ಸೀಸನ್ 1 ಬಹಳಷ್ಟು ಒಂದು ಉತ್ತಮ ರೀತಿಯ ಪಂದ್ಯಾಟದ ನಿಲುವನ್ನು ಕಂಡಿರ್ತಕ್ಕಂಥ ಈ ಒಂದು ಐತಿಹಾಸಿಕ ಹೊಸ ದಾಖಲೆಯ ಪುಟವನ್ನ ತೆರೀತಾ ಇರ್ತಕ್ಕಂಥ ಟೀಮ್ ಯುಎಸ್ಎ ಒಂದು ಪಂದ್ಯಾಟ ಇನ್ನೇನು ಅಂತಿಮ ಘಟ್ಟದಲ್ಲಿ ಕೇವಲ 2 ಪಂದ್ಯಾಟ ಮುಕ್ತಾಯ ಹಂತವನ್ನು ಕಾಣಬೇಕಾಗಿದೆ. ಈಗ ಸೆಮಿಫೈನಲ್ ಇದಾದ ಬಳಿಕವಾಗಿ ಪ್ರೇಕ್ಷಕರ ತುದಿಗಾಲಿನಲ್ಲಿ ಕಾಯ್ತಾ ಇರ್ತಕ್ಕಂಥ ಆ ಒಂದು ಚಾಂಪಿಯನ್ ಅನ್ನು ಆಯ್ಕೆ ಮಾಡುವಂತ ಫೈನಲ್ ಕಾಳಗ ಬರಬೇಕಾಗಿದೆ. ಇನ್ನಿಂಗ್ಸ್ ಆರಂಭಿಕ ಹಂತವನ್ನು ಪಡ್ಕೊಳ್ಳಬೇಕಾಗಿದೆ. ಮತ್ತೆ ತೀರ್ಥಹಳ್ಳಿ ಫ್ರೆಂಡ್ಸ್ ಪರವಾಗಿ ಆರಂಭಕ್ಕಾಗಿ ಒಂದನೆಯಲ್ಲಿ ನಾಗಭೂಷಣ್ ಜೊತೆ ಆಟಕ್ಕಾಗಿ ಸುಮಂತ ದೇವಂಗಿ ಅವರನ್ನ ಪರಿಚಯಿಸಲಾಗಿದೆ. 30 ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ 30 ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಸುಮಂತ ದೇವಂಗಿ. ಇತ್ತ ತೀರ್ಥಹಳ್ಳಿ ಫ್ರೆಂಡ್ಸ್ ಪರವಾಗಿ ಮುಂದಿನ ಆಟವನ್ನು ಆಡಬೇಕಾಗಿದೆ. ಎಸ್ಗಾರಿಕೆ ರೂಪದಲ್ಲಿ ಕೂಡ ಟೂರ್ನಮೆಂಟಿನ ಬೃಹತ್ ಮೊತ್ತವನ್ನು ವೈಯಕ್ತಿಕವಾಗಿ ದಾಖಲಿಸಿರ್ತಕ್ಕಂಥ ಸಚಿನ್ ಹಿರೇಸರ ಆರಂಭಿಕ ಮೊದಲ ಚೆಂಡಿಗಾಗಿ ಆರಂಭವನ್ನ ಪಡ್ಕೊಳ್ತಾ ಇದೆ. ತಟ್ಟಿ ಮುಟ್ಟಿ ಆಟ, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಜಾಣ್ಮಿಕೆ ಆಟವನ್ನು ಆಡಲೇಬೇಕಾಗಿದೆ ಫೈನಲ್ ಎಂಟ್ರಿಗಾಗಿ. ನೋಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಪ್ರೇಕ್ಷಕರಿಗೂ ಕೂಡ ಊರಿನ ಅಕ್ಕ ತಂಗಿಯರು ಅಮ್ಮಂದಿರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಉತ್ತಮ ಎಸೆತ, ತನ್ಮೂಲಕವಾಗಿ ಮತ್ತೆ ಹೊರ ತಿರುವಿನ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಉಚಿತ ರೂಪದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಕೂಡ ಇತ್ತ ತೀರ್ಥಹಳ್ಳಿ ಫ್ರೆಂಡ್ಸ್ ತಂಡ. ನಮ್ಮೊಂದಿಗೆ ಬಹಳಷ್ಟು ಸಹಕಾರವನ್ನು ನೀಡಿರ್ತಕ್ಕಂಥ ಅನ್ನಪ್ಪಣ್ಣ ಮೇಲಿನ ಕುರುಬಳಿ ದಯಮಾಡಿ ಮುಖ್ಯ ವೇದಿಕೆ ಹತ್ರ ಬರಬೇಕು. ಅದೇ ರೀತಿಯಲ್ಲಿ ಸಫನ್ ಬನ್ನಿ. ತನ್ಮೂಲಕವಾಗಿ ಮಾತ್ರ ಬೌಂಡ್ರಿ 4 ಚುವರಿಯ ಸೇರ್ಪಡೆ, ಉತ್ತಮ ರೀತಿಯ ಒಂದು ಬೌಂಡರಿಯನ್ನು ದಾಖಲಿಸ್ತಾ ಇರ್ತಕ್ಕಂಥ ತೀರ್ಥಹಳ್ಳಿ ಫ್ರೆಂಡ್ಸ್ ನಂಬುಕೆಯ ಆಟಗಾರ ಕೂಡ ನಾಗಭೂಷಣ್. ಇದೇ ವರ್ಷ ಕೂಡ ಧರ್ಮಶಾಸ್ತ್ರ ಪ್ರೀಮಿಯರ್ ಲೀಗ್ ಅಲ್ಲಿ ಕೂಡ ಮ್ಯಾನ್ ಆಫ್ ದ ಸೀರೀಸ್ಗಾಗಿ ವೈಯಕ್ತಿಕ ಸೈಕಲ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಆಟಗಾರ ಕೂಡ ನಾಗಭೂಷಣ್ ಕೈಮರ ಆಟಗಾರಿಕೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಸಚಿನ್ ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಬಹಳಷ್ಟು ಒಂದು ಕಾಲು ಹೊಡೆ ಬಲಂತ ಪ್ರಯತ್ನ ನಡುವೆ ಮತ್ತೆ ಗ್ಯಾಪ್ ಶಾಟ್ ರೂಪದಲ್ಲಿ ಬೌಂಡ್ರಿ, ಚೆಂಡು ಬೌಂಡ್ರಿ ಗೆರೆಯನ್ನು ದಾಟ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನ ಕೂಡ ಆರಂಭದಲ್ಲೇ ದಾಖಲಿಸ್ತಾ ಇರ್ತಕ್ಕಂಥ ನಾಗಭೂಷಣ್ 4 ಚುವರಿಯ ಸೇರ್ಪಡೆ 9ಕ್ಕೆ ತಲುಪ್ತಾ ಇದೆ ತಳ ಮೊತ್ತ. ದಾಂಡನ ಬಿಟ್ಟು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇರ್ತಕ್ಕಂಥ ವೇಗದ ಎಸೆತ, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಕ್ತಾಯ ಕಂಡಿರ್ತಕ್ಕಂಥ ಅಂತಿಮ 2 ಎಸೆತ ಆರಂಭಿಕ ಮೊದಲ ಓವರ್ ಅಲ್ಲಿ ಬಾಕಿ ಉಳಿತಾಗಿದೆ. ಮತ್ತೆ ತಟ್ಟಿ ಮುಟ್ಟಿ ಆಟ, ಓಟುಗಳು ಬರ್ತಾ ಇಲ್ಲ. ಫೈನಲ್ಗಾಗಿ ಬಹಳಷ್ಟು ಬಿಗು ಹೋರಾಟವನ್ನು ಅಂಕಣ ಒಳಭಾಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಭಾರತ್ ಜೋಡೋ ವಿರುದ್ಧದ ತೀರ್ಥಹಳ್ಳಿ ಫ್ರೆಂಡ್ಸ್ ತಂಡ ಜಯಿಸಲೇಬೇಕಾಗಿದೆ ಇತ್ತ ಫೈನಲ್ ಟಿಕೆಟ್ಗಾಗಿ. ಮಧ್ಯ ಕ್ರಮಾಂಕದ ಎಸೆತ ತನ್ಮೂಲಕವಾಗಿ ಮತ್ತೆ ನೆಗೆತವನ್ನು ಕಾಣ್ತಾ ಇದೆ. ಗೂಡದ ಹಿಂಬದಿಯಲ್ಲಿ 1ರ ಬದಲಿಗೆ ಮತ್ತೆ ಸುಲಭದ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತೀರ್ಥಹಳ್ಳಿ ಫ್ರೆಂಡ್ಸ್ ತಂಡ. ಈ ರೀತಿಯಲ್ಲಿ ತಂಡದ ಒಟ್ಟಾರೆ ಗಳಿಕೆ 11ಕ್ಕೆ ಏರಿಕೆಯನ್ನು ಪಡ್ಕೊಳ್ತಿದೆ ಬಾಯ್ ರೂಪದಲ್ಲಿ. ಆರಂಭಿಕ 6 ಎಸೆತ ಮುಕ್ತಾಯ 11 ಓಟುಗಳಿಗೆ ತಲುಪ್ತಾ ಇರ್ತಕ್ಕಂಥ ತೀರ್ಥಹಳ್ಳಿ ಫ್ರೆಂಡ್ಸ್ ತಂಡ. ಓಕೆ ಡಿಜೆ ಎತ್ತ ಮತ್ತೆ ಗೂಡದ 2ನೇ ವೈಯಕ್ತಿಕ ಮೊದಲ ಬಬರ್ಗಾಗಿ ಗೈಲ್ಗಿರಿ ಅವರನ್ನ ಪರಿಚಯಿಸುವಂತಹ ಪ್ರಯತ್ನವನ್ನು ನಡೆಸಿರ್ತಕ್ಕಂಥ ಭಾರತ್ ಜೋಡೋ ಎತ್ತ ಶೈಕಲ್ ಪಡ್ಕೊಳ್ತಾ ಇರ್ತಕ್ಕಂಥ ಸುಮಂತ ದೇವಂಗಿ.
ಸುಮಂತನಿಗೆ ಭೇಟಿ ತೆಗೆದ ಚೆಂಡು, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಾಂಡಿಗೂ ಚೆಂಡಿಗೂ ನಾಟ್ ರೀಚಬಲ್. ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆ ನಿಲುವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ತೀರ್ಥಹಳ್ಳಿ ಪರಿಸರದ ಇನ್ನೋರ್ವ ವೇಗದ ದಾಂಡುಗಾರ ಎಸ್ಗಾರ ಗಿರಿ ಗೇಲ್ಗೆರೆ ತೀರ್ಥಹಳ್ಳಿ ಮತ್ತೆ ಎಸ್ಗಾರಿಕೆ ರೂಪವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ವೈಡ್ ಬಾಲ್ ಸೂಚನೆ, ತನ್ಮೂಲಕವಾಗಿ ಹೊರ ತಿರುವಿನ ಚೆಂಡು, ಅತಿಕ್ರಮ ಓಟುಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಹಿಂದಿನ ಪಂದ್ಯಾವಳಿಯಲ್ಲಿ ಬಹಳಷ್ಟು ಒಂದು ಮೇಡನ್ನು ಓವರನ್ನು ದಾಖಲಿಸಿರ್ತಕ್ಕಂಥ ಗೇಲ್ಗಿರಿ ಮತ್ತೆ ಮುಂದುವರಿಕೆಲ್ಲ ಪಡ್ಕೊಳ್ಬೇಕಾಗಿದೆ. ಜನ ಮೆಚ್ಚಿದ ಆಟಗಳು ಬರಲೇಬೇಕಾಗಿದೆ. ಫೈನಲ್ ಎಂಟ್ರಿಗಾಗಿ, ಫೈನಲ್ ಟಿಕೆಟ್ಗಾಗಿ ಮತ್ತೆ ಗಿರಿ ಎಸ್ಗಾರಿಕೆ ಭಾಗದಲ್ಲಿ ಬಹಳಷ್ಟು ಸ್ಲೋವರ್ ಮಾದರಿ ಎಸೆತ, ಮತ್ತೆ ಓಟುಗಳಿಗೆ ಅವಕಾಶವಿಲ್ಲ. ಸಂಪೂರ್ಣವಾಗಿ ದಾಂಡುಗಾರಿಕೆಯನ್ನು ಕಟ್ಟಿಬೇಕಲ್ಲಂತ ಪ್ರಯತ್ನಗಳು ಅಂಕಣ ಒಳಭಾಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಅನುಭವದ ಎಸೆತಗಾರ ಗೈಲ್ ಗಿರಿ. ಅಬೆರೋಸಿನ ಹೊಡೆತ, ತನ್ಮೂಲಕವಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಗ್ಯಾಪ್ ಶಾಟ್ ಅನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಚುರುಕಿನ ಸುಲಭದ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈಗಾಗಲೇ ತಂಡದ ಒಟ್ಟಾರೆ ಗಳಿಕೆ 13ಕ್ಕೆ ತಲುಪ್ತಾ ಇದೆ. ಕ್ರಿಕೆಟ್ ಜಗತ್ತಿನ ನತ ದೃಷ್ಟ ಒಂದು ಸಂಖ್ಯೆಗೆ ತಲುಪ್ತಾ ಇದೆ. 13 ಆಗ್ತಾ ಇದೆ. ಮತ್ತೆ ನಾಗಭೂಷಣ್ ಶೈಕಲಿ ರಿವರ್ಸ್ ಕಾಣಬಲ್ಲಂತ ಪ್ರಯತ್ನಗಳ ನಡುವೆ ಮತ್ತೆ ಅವಾಗ ಸ್ಲೋವರ್ ಮಾದರಿಯ ಎಸೆತಕ್ಕೆ ಅವಕಾಶವನ್ನು ಗಿರಿ ಮಾಡಿದ್ರು. ನೆಗೆತದ ಚೆಂಡಿಗೆ ಯಾವುದೇ ತರಹದ ಬಿರುಸಿನ ಹೊಡೆತಗಳು ಬರ್ತಾ ಇಲ್ಲ. ಬಹಳಷ್ಟು ಎರಡನೇ ಎಣಿಕೆಯ ಸುತ್ತಿನ ಎಸ್ಗಾರಿಕೆ ಭಾಗದಲ್ಲಿ ದಾಂಡುಗಾರಿಕೆಯನ್ನು ಸಂಪೂರ್ಣವಾಗಿ ಕಟ್ಟಿಹಾಕುವಂತಹ ಪ್ರಯತ್ನ ನಡೆಸ್ತಾ ಇರ್ತಕ್ಕಂಥ ಗಿರಿ. ಅಬಿರುಸಿನ ಚೆಂಡು, ಮತ್ತೆ ಡಾಟ್ ಬಾಲ್, ಓಟುಗಳಿಗೆ ಅವಕಾಶವಿಲ್ಲ. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ಎರಡನೇ ಓವರ್ನ ಅಂತ್ಯದ ಎಸೆತಕ್ಕಾಗಿ. ಅಂತಿಮ ಚೆಂಡಲ್ಲಿ ರಿವರ್ಸ್ ಕಾಣಬಲ್ಲಂತ ಪ್ರಯತ್ನ. ನಾಗಭೂಷಣ್ ದಾಂಡಿನ ಮುಖಾಂತರವಾಗಿ 1 ಚುವರಿಗಳ ಸೇರ್ಪಡೆ. ಮುಕ್ತಾಯ ಕಂಡಿರ್ತಕ್ಕಂಥ 12 ವರ್ಷ ಮುಂದೆ ಈಗಾಗಲೇ 14 ಓಟವನ್ನು ದಾಖಲಿಸಿರ್ತಕ್ಕಂಥ ತೀರ್ಥಹಳ್ಳಿ ಫ್ರೆಂಡ್ಸ್ನ ತಂಡ. ಮತ್ತೆ ಮೂರನೇ ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಕ್ಷಿಪ್ರಗತಿಯಲ್ಲಿ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ಕಿರಿಯ ಯುವ ಆಟಗಾರ ಕೂಡ ವಿಕಾಸ ಶಕೆ ಅವರನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಭಾರತ್ ಜೋಡೋ ಮಾಡ್ತಾ ಇದೆ. ಶೈಕಲ್ಲಿ ಮತ್ತೆ ಅನುಭವದ ಆಟಗಾರರು ಒಂದೆಡೆ ನಾಗಭೂಷಣ್ ಕೈಮರ ಮುಂದುವರಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಮೊದಲ ಚೆಂಡಿಗಾಗಿ ಮತ್ತೆ ಅವಾಗ ವಿಕಾಸ, ಮುಂದಿನ ಚೆಂಡಿಗಾಗಿ ಬಿರುಸಿನ ಹೊಡೆತ. ನಾಗಭೂಷಣ್ ಇವಾಗ ನೆಟ್ಟಿನ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಮತ್ತೆ ಅವಾಗ 1 ಬೌನ್ಸ್ ಬೌಂಡರಿ ಗ್ಯಾಪ್ ರೂಪದಲ್ಲಿ ದಾಖಲಾತಿ ಹಂತವನ್ನು ಪಡ್ಕೊಳ್ತಾ ಇದೆ. 4 ಚುಮರಿಯ ಸೆಪ್ಪರೆ ಅತ್ಯುತ್ತಮ ಹೊಡೆತವನ್ನು ದಾಖಲಿಸ್ತಾ ಇರ್ತಕ್ಕಂಥ ನಾಗಭೂಷಣ್ ಇವಾಗ ಆರಂಭದಲ್ಲಿ ಸಚಿನ್ ಎಸ್ಗಾರಿಕೆ ಭಾಗದಲ್ಲಿ ಕೂಡ ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ನಾಗಭೂಷಣ್ ಮತ್ತೆ ಅವಾಗ ವೈಯಕ್ತಿಕ 3ನೇ ಬೌಂಡರಿಯನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಬಿರುಸಿನ ಹೊಡೆತ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಅವಕಾಶ ಉಂಟು. ಶಕೀಲ್ ಕೈಯಲ್ಲಿ ಬತ್ತಿ ನಂಬಿಕೆಯ ಆಟಗಾರರು ವೈಯಕ್ತಿಕವಾಗಿ 3 ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ನಾಗಭೂಷಣ್ ಬ್ಯಾಕ್ ಟು ದ ಪೆವಿಲಿಯನ್. ಗೆದ್ದರೆ ಮಾತ್ರ ಫೈನಲ್ ಟಿಕೆಟ್ಗೆ ಅವಕಾಶ. ಸೋತರೆ 3ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಂಡು ಈ ಒಂದು ಪಂದ್ಯದ ಸವಿ ನೆನಪಿನೊಂದಿಗೆ ನಿರ್ಗಮನವನ್ನು ಕಾಣಬೇಕಾಗಿದೆ ಸೋತಂತ ತಂಡ. ದ್ವಿತೀಯ ಸೆಮಿಫೈನಲ್ ಕಾಳಗಗಳು ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ದಾಂಡುಗಾರಿಕೆ ಭಾಗದಲ್ಲಿ ಅಶೋಕ ಸಂಕದ ಹೊಳೆ ಯುವ ಆಟಗಾರರನ್ನು ಪರಿಚಯಿಸ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಮುಂದುವರಿಕೆ ಆಟವನ್ನು ಆಡ್ತಾರೆ ಕಾದು ನೋಡಬೇಕಾಗಿದೆ.
ಮುರುಗಿ ಹೊಡೆಯುವಂತಹ ಪ್ರಯತ್ನ, ತನ್ಮೂಲಕವಾಗಿ ಮತ್ತೆ ಸುಲಭದ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಗೂಡದ ಬದಿಭಾಗದಲ್ಲಿ ಕೂಡ ಅವಳಿ ಓಟ ಸಂಪೂರ್ಣವಾಗಿ ದಾಖಲೆಯತ್ತಿ ಹಂತವನ್ನು ಪಡ್ಕೊಳ್ತಾ ಇದೆ. ಮೂರನೇ ಸುತ್ತಿನ ಎಸ್ಗಾರಿಕೆ ಭಾಗದಲ್ಲಿ ಶೆಕೆ ಆರಂಭದಲ್ಲೇ 4 ಓಟವನ್ನು ಬಿಟ್ಟರು ಕೂಡ ತಲವಾಯದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸ್ಗಾರಿಕೆ ರೂಪದಲ್ಲಿ ವಿಕೆಟ್ ಅನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಕಿರಿಯ ಯುವ ಆಟಗಾರ. 3 ಎಸ್ ಮುಕ್ತಾಯ ಸೂಚನೆಗೆ ಬಂದ್ರೆ ಮತ್ತೆ ಆಯ್ತಾ 4ನೇ ಬಾರಿಗೆ ವಿಕಾಸ ಶೆಕೆ. ತೀರಾ ಫುಲ್ ಟಾಸ್ ಆಗಿತ್ತು. ತನ್ಮೂಲಕವಾಗಿ ಮತ್ತೆ ಓಟವನ್ನು ಕದಿಯುವಂತಹ ಪ್ರಯತ್ನ, ಚುರುಕಿನ ಓಟದ ಮುಖಾಂತರವಾಗಿ ಕೂಡ ಪವರ್ ಪ್ಲೇ ಅಂಕಣ ಒಳಭಾಗದಲ್ಲಿತ್ತು. ಚೆಂಡು ಕೇವಲ ಒಂಟಿ ಓಟಗಳಿಗೆ ಅವಕಾಶವನ್ನ ಶೆಕೆ ಮಾಡಿದ್ರು. ಅಂತಿಮ 2 ಸೆಟ್ 3ನೇ ಓವರ್ನ ಅಂತ್ಯಕ್ಕೆ ಬಾಕಿ ಉಳಿತಾಗಿದೆ. ತೀರಾ ದುರ್ಬಲ ಚೆಂಡು, ತನ್ಮೂಲಕವಾಗಿ ಮತ್ತೆ ಅವಾಗ ವೈಡ್ ಅಂತಕ್ಕಂಥ ಸೂಚನೆಯನ್ನು ನಿರ್ಣಾಯಕ ಪೀಠದಲ್ಲಿ ಮತ್ತೆ ರವಾನಿಸ್ತಾ ಇದ್ದಾರೆ. ವೈಡ್ ಅಂತಕ್ಕಂಥ ಸೂಚನೆಗೆ ಪುಕ್ಕಟೆ ಒಂದೂರದ ಲಾಭವನ್ನು ಪಡೆದುಕೊಳ್ಳುತ್ತಾ ಇರ್ತಕ್ಕಂಥ ತಂಡ ಕೂಡ ತೀರ್ಥಹಳ್ಳಿ ಫ್ರೆಂಡ್ಸ್ ತಂಡ. ಕೊಂಚ ಮಟ್ಟಿಗೆ ಮೊದಲ ಸೆಮಿಫೈನಲ್ ಅಲ್ಲಿ ಕೊಂಚ ಎಡವಟ್ಟಿನ ಹಿನ್ನಡೆಯನ್ನು ಪಡ್ಕೊಂಡಿರ್ತಕ್ಕಂಥ ತೀರ್ಥಹಳ್ಳಿ ಫ್ರೆಂಡ್ಸ್ ಇವಾಗ ಗೆಲ್ಲಲೇಬೇಕಾಗಿದೆ. ಬಿರುಸಿನ ಹೊಡೆತ, ತನ್ಮೂಲಕವಾಗಿ ಸ್ಲೋವರ್ ಮಾದರಿಯ ಚೆಂಡು ಸೀದಾ ಗಿರಿ ಕೈಯಲ್ಲಿ ಬತ್ತೆ. ಹಿಂದಿನ ಆಟಗಾರಿಕೆಯಲ್ಲಿ ಬಹಳಷ್ಟು ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ಸುಮಂತ ಈ ರೀತಿಯಲ್ಲಿ ಕ್ಯಾಚ್ ಅನ್ನ ಒಪ್ಪಿಸಿ ಪೆವಿಲಿಯನ್ ಗೂಡನ್ನು ಸೇರಬೇಕಾಗಿದೆ. ಟೂರ್ನಮೆಂಟಿನ ಬಹುಮುಖ್ಯವಾಗಿಯೂ ಕೂಡ ಕನ್ನಡದ 2 ಕಣ್ಮಣಿಗಳು, ಕನ್ನಡ ಇನ್ನೊಂದು ಮರೆಯದಂತ ಡಾಕ್ಟರ್ ರಾಜ್ಕುಮಾರ್ ಡಗೌಟ್, ಅದೇ ರೀತಿಯಲ್ಲಿ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಪ್ಲೇಸ್ ಸ್ಟ್ಯಾಂಡ್ ಅನ್ನ ಈ ಒಂದು ಸಮಸ್ಯೆ ಇಟ್ಟಿರ್ತಾರೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯದ ನಿಲುವನ್ನು ಕಂಡಿರ್ತಕ್ಕಂಥ ಒಂದು USA 4 ದಿನಗಳ ಹಗಲಿನ ಪಂದ್ಯಾಟ ಇನ್ನೇನು 2 ಪಂದ್ಯಾಟಗಳು ಬಾಕಿ ಉಳಿತಾ ಇದೆ. ಇತ್ತ ಮತ್ತೆ ವಿಕಾಸ ಶೆಕೆ ಅಂತಿಮ ಸೆಟ್. ಖಾದರ್ ಬಾಷಾ ದಾಳಿ ಮುಖಾಂತರವಾಗಿ ಸೀಮಾ ರೇಖೆ ಅಂತರದಲ್ಲಿ ಮತ್ತೆ ಅವಾಗ ತಂಡದ ಮಾಲೀಕರು ಖಾದರ್ ಬಾಷಾ ಸೀಮಾ ರೇಖೆ ಅಂತರದಲ್ಲಿ ಕ್ಯಾಚ್ ಅನ್ನು ಒಪ್ಪಿಸಿ ಮತ್ತೆ ಬ್ಯಾಕ್ ಟು ದ ಪೆವಿಲಿಯನ್ ಗೂಡನ್ನು ಸೇರ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯ ಸೂಚನೆ ಮುಖಾಂತರವಾಗಿ ತಡ ಮೊತ್ತ 22 ಕೆಲ ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ತೀರ್ಥಹಳ್ಳಿ ಫ್ರೆಂಡ್ಸ್ ತಂಡ. ಅಂಕಣ ಒಳಭಾಗದಲ್ಲಿ ಮತ್ತೆ ನಡು ಸರದಿ ಆಟಗಾರ ಅರವಿಂದ್ ಅವರನ್ನ ಪರಿಚಯಿಸ್ತಾ ಇದೆ. ಆದೇಶದ ಮಟ್ಟಿನ ಶ್ರೇಷ್ಠ ಮಟ್ಟದ ಆಟಗಾರಿಕೆ ಮುಂದುವರಿತಾರೆ, ಕಾದು ನೋಡಬೇಕಾಗಿದೆ. ಅಲ್ಲಿ ಪರದೆ ಬಿಡಿ ಅಣ್ಣ, TP ಅವರೇ ಪರದೆ ಬಿಡಬೇಕು. ಈ ರೀತಿಯಲ್ಲಿ ಹಸುಗಾರಿಕೆ ರೂಪವನ್ನ ಹೊಸ ಬಾದರ್ ಕಾಣ್ತಾ ಇದ್ದಾರೆ. ತನ್ಮೂಲಕವಾಗಿ ಮತ್ತೆ ರಿವರ್ಸ್ ದಾಖಲಾತಿ ಹಂತವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ. ಈ ರೀತಿಯಲ್ಲಿ 2D ಡಿಕ್ಲಾರ್, ಇಲ್ಲಿ ಹಿಂಬದಿಯ ಏರಿಯಾಗಳನ್ನ ಕೆಲವೊಮ್ಮೆ 2D ಡಿಕ್ಲೇರ್ ಏರಿಯಾ ಅಂತಕ್ಕಂಥ ಸೂಚನೆಯನ್ನ ಸಂಘಟಕರು ರವಾನಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಇವಾಗ 2D ಡಿಕ್ಲೇರ್ ಏರಿಯಾಗೆ ಚೆಂಡುಗಳು ತಗುಲ್ತಾ ಇದೆ. ಆ ರೂಪದಲ್ಲಿ 2D ಡಿಕ್ಲೇರ್ಡ್ ಅಂತಕ್ಕಂಥ ಸೂಚನೆಗಳು ಬರ್ತಾ ಇದೆ. 2 ಚುವರಿಯ ಸೆಟ್ ಪಾಡೆ. ತೀರಾ ದುರ್ಬಲ ಚೆಂಡು, ತನ್ಮೂಲಕವಾಗಿ ಮತ್ತೆ ಅವಾಗ ನೋ ಬಾಲ್ ಅಪಾಯದ ಚೆಂಡು. ನೋ ಬಾಲ್ ಸೂಚನೆ, ಈ ಒಂದು ಅಪಾಯದ ಚೆಂಡು ತನ್ನ ತಂಡಕ್ಕೆ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ ಕೂಡ. ಫ್ರೈಟ್ಗಳ ಅವಕಾಶ, ಅಲ್ಲಿ ಬಾಲ್ ತಗೊಳ್ಳಿ ಕೀಪರ್ ಸಚಿರಣ. ಅಬೆರಸಿನ ಹೊಡೆತ, ಮತ್ತೆ ಮೂಲಕ ಹೊಡೆಯುವಂತ ಪ್ರಯತ್ನವನ್ನು ಅಶೋಕ್ ಮಾಡಿದ್ರು. ತನ್ಮೂಲಕವಾಗಿ ಸೀಮಾ ರೇಖೆ ಅಂಚಿನಲ್ಲಿ ಬಹಳಷ್ಟು ಒಂದು ಸೊಗಸಿನ ಬೌಂಡರಿಯನ್ನು ಅಡ್ಡಾಯಿಸಿರ್ತಕ್ಕಂಥ ಆಟಗಾರ ಶಕೀಲ್ ಇವಾಗ 2 ಓಟ್ಗಳಿಗೆ ಅವಕಾಶವನ್ನು ಮಾಡಿರ್ತಕ್ಕಂಥ ಆಟಗಾರ. ಆರಂಭದಲ್ಲಿ ಬಹಳಷ್ಟು ಒಂದು ಸೊಗಸಿನ ಕ್ಯಾಚ್ ಅನ್ನು ಕೂಡ ಅಂಕಣ ಒಳಭಾಗದಲ್ಲಿ ಪಡೆದಿದ್ದಾರೆ. ರಿವರ್ಸ್ ಕಾಣಬಲ್ಲಂತ ಪ್ರಯತ್ನ, ಮತ್ತೆ ಅಶೋಕ್ ದಾಂಡಿನ ಮುಖಾಂತರವಾಗಿ ಚೆಂಡು ಡಿಕ್ಲೇರ್ಡ್ ಏರಿಯಾಕ್ಕೆ ತಲುಪ್ತಾ ಇದೆ. 2D ಡಿಕ್ಲೇರ್, 2 ಅಂಕಿಯ ಚುವರಿಯ ಸೇರ್ಪಡೆ ಕೂಡ. ತಂಡದ ಒಟ್ಟಾರೆ ಗಳಿಕೆ 31ಕ್ಕೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 31
ಮತ್ತೆ ಬೆರೆಸಿನ ಹೊಡೆತ ಅಶೋಕ್ ಹೊಡೆದ ಚೆಂಡು ತನ್ಮೂಲಕವಾಗಿ ಮತ್ತೆ ಇವಾಗ ಗಿರಿ ಕೈಯಲ್ಲಿ ಎರಡನೇ ಸುರಕ್ಷಿತ ಕ್ಯಾಚ್ ಕೂಡ, ಕ್ಷಮಿಸಿ ಮೂರನೇ ಸುರಕ್ಷಿತ ಕ್ಯಾಚ್ ಕೂಡ ಕಬಳಿಕೆ ಎಣಿಕೆಗೆ ಬರ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ರನ್ನಿಂಗ್ ಕ್ಯಾಚ್ ಅನ್ನ ಗಿರಿ ಪಡ್ಕೊಂಡ್ರು. ಆ ರೀತಿಯಲ್ಲಿ ಮತ್ತೆ ಅಶೋಕನ ಆಟ ಅಂತ್ಯವನ್ನ ಪಡ್ಕೊಳ್ತಾ ಇದೆ. ಮುನೇತ್ ಹೊನ್ಸೋಳಿ ರಂಗ ಪ್ರವೇಶಾತಿಯನ್ನು ಕಂಡಿರ್ತಕ್ಕಂಥ ಇನ್ನೋರ್ವ ಆಟಗಾರ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ತೇರ್ತಾಳೆ ಫ್ರಾನ್ಸ್ ಪರವಾಗಿ ಆಡಿರ್ತಕ್ಕಂಥ ಆಟಗಾರ ಮುನೇತ್ ಹೊನ್ಸೋಳಿ ಅಂಕಣ ಒಳ ಪ್ರವೇಶವನ್ನು ಕಾಣಬೇಕಾಗಿದೆ. ತಣ ಮೊತ್ತ 31. ಮುನೀತ್ಗೆ ಬಿಟ್ಟಿರ್ತಕ್ಕಂಥ ಚೆಂಡು ಕೊಂಚ ಮಟ್ಟಿಗೆ ಕ್ಯಾಚ್ ಅವಕಾಶವಿದೆ. ಯಶೋ ಮೃಗಾಮದೆ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಯಶೋ ಮೃಗಾಮದೆ ಬಹಳಷ್ಟು ಒಂದು ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಈ ರೀತಿಯಲ್ಲಿ ಅಂತಿಮ ಒಂದು ಸೆತ ಬಾಕಿ ಉಳಿತಾ ಇದೆ. ಕಡೆ ಚೆಂಡಿಗಾಗಿ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಒಂದು ಕಾಲಘಟ್ಟದಲ್ಲಿ ಕಪಿಲ್ ದೇವ್ ಹೇಳಿದ ಮಾತು, ಕ್ಯಾಚ್ ಪಕಡೋ ಮ್ಯಾಚ್ ಆತಾ ಹೇ, ಕ್ಯಾಚ್ ಹಿಡಿದ್ರೆ ತಾನಾಗೆ ಮ್ಯಾಚ್ ಬರ್ತದೆ. ಆ ನಿಟ್ಟಿನಲ್ಲಿ ಪಂದ್ಯಾಟವನ್ನು ಆಡಬೇಕಾಗಿದೆ ಆಟಗಾರರು. ಅಭಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ನಡುವೆ ಬ್ಯಾಕ್ ಟು ದ ಬೌಲರ್ ಮತ್ತೆ ಪ್ರಸನ್ನ ಮಾಸ್ಟರ್ ಕೂಡ ಬಲಿಯಾದ್ರೆ ತನ್ಮೂಲಕವಾಗಿ ಹ್ಯಾಟ್ರಿಕ್ ವಿಕೆಟ್. ಈ ರೀತಿಯಲ್ಲಿ ಅಂತಿಮ ಡೆತ್ ಓವರ್ ಆಟಗಾರನಿಗೆ ಮೊದಲ 2,000 ಜಾಬಿಗೆ ಬೀಳ್ತಾಗಿದೆ. ಈಗಾಗಲೇ ಘೋಷಣೆಯನ್ನ ಮಾಡಿದ್ರು ಬೆಂಗಳೂರಿನ ಉದ್ಯಮಿಗಳು ಚಂದ್ರು ಅವರು. ಇದೇ ಅಂಕಣದಲ್ಲಿ ಕೂಡ 20 ವರ್ಷ ಇಲ್ಲ, ಕ್ಷಮೆ ಇರಲಿ, ಫೈನಲ್ ಪಂದ್ಯಾಟಕ್ಕೆ ಘೋಷಣೆ ಮಾಡಿದಾರಂತೆ. ಆಟಗಾರರಿಗೆ ಕ್ಷಮೆ ಇರಲಿ, ಅದು ಫೈನಲ್ ಮ್ಯಾಚ್ಗೆ ಮತ್ತೆ ಘೋಷಣೆ ಮಾಡಿದಾರಂತೆ. ಆ ನಿಟ್ಟಿನಲ್ಲಿ ಮತ್ತೆ ಇವಾಗ ಅರ್ಧ ಭಾಗ ಇನ್ನಿಂಗ್ಸ್ ಮುಕ್ತ ಹಂತವನ್ನು ಕೂಡ ಪಡ್ಕೊಳ್ತಾ ಇದೆ. ಈ ರೀತಿಯಲ್ಲಿ 74 ಸತ ಜಯಕ್ಕಾಗಿ 32 ಓಟವನ್ನು ದಾಖಲಿಸಬೇಕಾಗಿದೆ. ಅಂತಿಮ ಘಟ್ಟದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನ ಮೇಘ ನಡೆಸಿರ್ತಕ್ಕಂಥ ಯುವ ಆಟಗಾರ. ಮತ್ತೆ ವೀಕ್ಷಕ ವಿದ್ಯಮಾನದಲ್ಲಿ ಬದಲಿಸ್ತಾ ಇದ್ದಾವೆ. ಕುಂದಾಪುರ ಪರಿಸರದ ಜನ ಮೆಚ್ಚಿದ ವೀಕ್ಷಕ ವಿವರಣೆಗಾರರು ಇತ್ತೀಚಿನ ತೀರ್ಥಹಳ್ಳಿ ಪರಿಸರದಲ್ಲೂ ಕೂಡ ನಮ್ಮೊಂದಿಗೆ ಸೇರಿ ಬಹಳಷ್ಟು ಹೆಸರನ್ನ ಒಂದು ಕಂಚಿನ ಕಂಠದ ಮುಖಾಂತರವಾಗಿ ನಡೆಸ್ತಾ ಇರ್ತಕ್ಕಂಥ ಪ್ರವೀಣ್ ಆಚಾರ್ಯ ಕುಂದಾಪುರ ಮುಂದಿನ ಹಂತಕ್ಕಾಗಿ ಓವರ್ ಟು ಪ್ರವೀಣ್ ಆಚಾರ್ಯ ಕುಂದಾಪುರ ನಮ್ಮ ವೇದಿಕೆ ಮೇಲೆ. ಅಲ್ಲಿ ಮತ್ತೆ ಘೋಷಣೆ ಆಗ್ತಾ ಇದೆ. ಇಕ್ಬಾಲ್ ಫುಟ್ ಪಾಯಿಂಟ್ ನ ಮಾಲೀಕರಾಗಿರ್ತಕ್ಕಂಥ ಇಕ್ಬಾಲ್ ಅವರು ಗೈಲ್ಗಿರಿ ಅವರ ಹ್ಯಾಟ್ರಿಕ್ 3 ಸಿಕ್ಸರ್ಗೆ 1,000 ರೂಗಳ ಘೋಷಣೆ ಮಾಡ್ತಾ ಇದ್ದಾರೆ. ಕೂಡ ನಮ್ಮೊಂದಿಗೆ ಟೂರ್ನಮೆಂಟ್ USA ಟೂರ್ನಮೆಂಟ್ಗೆ ಬಹಳಷ್ಟು ಸಹಕಾರವನ್ನು ಮಾಡಿರ್ತಕ್ಕಂಥ ಫುಟ್ ಪಾಯಿಂಟ್ ನ ಮಾಲೀಕರಾಗಿರ್ತಕ್ಕಂಥ ಇಕ್ಬಾಲ್ ಬಾಯ್ ಈ ಟೂರ್ನಮೆಂಟಿನ ಮೊದಲ ದಿನದ ಊಟದ ದಾನಿಗಳು ಕೂಡ ಇಕ್ಬಾಲ್ ಬಾಯ್. ಈ ಒಂದು ಟೂರ್ನಮೆಂಟಿನ ಗಿರಿ ಅವರ ಹ್ಯಾಟ್ರಿಕ್ ಸಿಕ್ಸರ್ಗೆ ಇಕ್ಬಾಲ್ ಬಾಯ್ ಅವರಿಂದ 1,000 ರೂಗಳ ಘೋಷಣೆ ಆಗ್ತಾ ಇದೆ. ಅಭಿನಂದನೆಗಳು, ಧನ್ಯವಾದಗಳು ಕಿರಣ್ ಅವರ. ಎರಡನೇ ಸೆಮಿಫೈನಲ್ ಹೋರಾಟಗಳು ಸಾಗ್ತಾ ಇದೆ. ಸಚಿನ್ ಗೆಲ್ಸಂತ ಚೆಂಡಿಗ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನವನ್ನ ಈಗ ಸಚಿನ್ ಮಾಡ್ತಾ ಇದ್ದಾನೆ. ಹಿರೇಸರ ಒಂದು ಹಂತದಲ್ಲಿ ಟೆನ್ನಿಸ್ ಬಾಲ್ ಬಹಳಷ್ಟು ಒಂದು ಸಾಧನೆಯನ್ನ ಮಾಡಿ ಈ ಒಂದು ಪಂದ್ಯಾಕೂಟದಲ್ಲಿ ಉತ್ತಮ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾ ಇರುವಂತ ಆಟಗಾರ. ಈ ನಡುವೆ ನೆಟ್ಟ ನೇರಿನ ಹೊಡೆತಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೀಗ ಸಿಕ್ಸರ್ ರೋಟದ ಸೇರ್ಪಡೆ.
22 ತಂಡಗಳು ಆಡಿರ್ತಕ್ಕಂಥ ಒಂದು ಪಂದ್ಯಾಕೂಟದಲ್ಲಿ 3 ತಂಡಗಳು ಚಾಂಪಿಯನ್ಗಾಗಿ ರನ್ನರ್ಸ್ಗಾಗಿ 3ನೇ ಸ್ಥಾನಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಈ ನಡುವೆ ಈಗ ಸಚಿನ್ ಮತ್ತೆ ಬೌಂಡ್ರಿಯನ್ನು ದಾಖಲಿಸಿದ್ರು. 4 ಓವರ್ದ ಸೇರ್ಪಡೆ 14 ಕೋಟಿಗಳು ಕ್ರಿಕ್ ಲೈನ್ ಪಂದ್ಯಾಕೂಟದ ನೇರ ಪ್ರಸಾರವನ್ನು ನಡೆಸ್ತಾ ಇದೆ. ಟಾರ್ಗೆಟ್ ನಂಬರ್ 32ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. 20 ಚೆಂಡು ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. ಓಟಗಳು ಬರ್ತಾ ಇಲ್ಲ. 4 ದಿನಗಳ ಕಾಲ ಸಾಗಿರುವಂತಹ ಒಂದು ಪಂದ್ಯಾಕೂಟ ಇನ್ನೊಂದು ಪಂದ್ಯಾಟದ ತರುವಾಯ ಸಮಾರಂಭದೊಂದಿಗೆ USA ನಡೆಸ್ತಾ ಇರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಸೀಸನ್ 1 ವ್ಯವಸ್ಥಿತವಾಗಿ ಮುಕ್ತಾಯ ಹಾದಿಯನ್ನು ಕಂಡುಕೊಳ್ತದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅದೇ ರೀತಿ ಆರಂಭಿಕ ಓವರ್ನ ಮುಕ್ತಾಯದ ಬಳಿಕ ಸಚಿನ್ ಹಿರೇಸರ ಮೊದಲ 6 ಚೆಂಡುಗಳಲ್ಲಿ 14 ಓಟವನ್ನು ಪಡ್ಕೊಂಡ್ರು. ಕ್ರಿಕ್ ಲೈನ್ ಪಂದ್ಯಾಕೂಟದ ನೇರ ಪ್ರಸಾರವನ್ನು ನಡೆಸ್ತಾ ಇದೆ. USA ನಡೆಸ್ತಾ ಇರ್ತಕ್ಕಂಥ 4 ದಿನದ ತೀರ್ಥಹಳ್ಳಿ ತಾಲೂಕಿನ ಒಂದು ಯಶಸ್ವಿನ ಹಗಲಿನ ಪಂದ್ಯಾಕೂಟ ಕೇವಲ ಒಂದು ಪಂದ್ಯಾಟದ ತರುವಾಯ ಗ್ರ್ಯಾಂಡ್ ಫಿನಾಲೆ ಫೈನಲ್ ಹೋರಾಟದ ಮುಖಾಂತರವಾಗಿ ಮುಕ್ತಾಯ ಹಾದಿಯನ್ನು ಕಂಡುಕೊಂಡ್ರೆ ಇವತ್ತಿನ ದಿನ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರ ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ. ಅದೇ ರೀತಿ ಮೊದಲ ಚೆಂಡಿನಲ್ಲಿ 1 ಓಟಗಳ ಸೇರ್ಪಡೆ 15ಕ್ಕೆ ತಲುಪ್ತಾ ಇದೆ. ಸಚಿನ್ ಬಿರುಸಿನ ಹೊಡೆತ ಚೆಂಡು ರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಮತ್ತೊಂದು ಬಿರುಸಿನ ಬಿಗ್ ಸಿಕ್ಸ್ ಆ ರೋಟದ ಸೇರ್ಪಡೆ. 21 ಓಟಗಳು ಈಗ ಸಚಿನ್ ಅವರ ವೈಯಕ್ತಿಕ ಗಳಿಕೆ. 20, ತಂಡದ ಮೊತ್ತ 21. ಅದೇ ರೀತಿ ಸೆಮಿಫೈನಲ್ ಹೋರಾಟದ ಪಂದ್ಯಾಕೂಟದ ವೀಕ್ಷಣೆಗೆ ಆಗಮಿಸಿರುವಂತ ಎಲ್ಲರಿಗೂ ಕೂಡ USA ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೂಡ ಬಯಸ. ಈ ನಡುವೆ ಈಗ ಸಚಿನ್ ಸ್ವಿಚ್ ಈಗ ಮತ್ತೆ 2 ಓಟಗಳ ಸೇರ್ಪಡೆ 23 ಓಟಗಳು ಜಯಕ್ಕಾಗಿ ಕೇವಲ 9 ಓಟಗಳು ಬರಬೇಕಾಗಿದೆ. ಇವತ್ತಿನ ದಿನ ಬಾಲ್ ಬಾಯ್ ಆಗಿ ಸಹಕಾರವನ್ನು ನೀಡ್ತಾ ಇರುವಂತ ಆಕಾಶ್ ಅವರ ಸಚಿನ್ ಮತ್ತೆ ಬಿರುಸಿನ ಹೊಡೆತ ಚೆಂಡು ರೇಖೆ ಹೊರ ಭಾಗವನ್ನು ಆಕ್ರಮಿಸಿದಾಗ ಸಚಿನ್ 3ನೇ ಸಿಕ್ಸರ್ ದಾಖಲಿಸಿದ್ರು. 2 ವಾರಗಳ ಹಿಂದೆ ಭಾರತ್ ಜೋಡೋ ವಾಜಪೇಯಿ ಟ್ರೋಫಿಯಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನ LED ಟಿವಿಯನ್ನು ಪಡ್ಕೊಂಡಿರ್ತಕ್ಕಂಥ ಸಚಿನ್ ಹಿರೇಸರ ಈ ನಡುವೆ ಮತ್ತೆ ಬಿರುಸಿನ ಹೊಡೆತ ತನ್ಮೂಲಕ ರೇಖೆನ ಕ್ರಮಿಸಿದ ಬೌಂಡ್ರಿ. ಭಾರತ್ ಜೋಡೋ ಕನ್ನಡ ರಾಜ್ಯೋತ್ಸವ ಟ್ರೋಫಿಯ 2ನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಬಹುಶಃ ಇವತ್ತಿನ ದಿನ ಅಲ್ಲಿ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿರುವಂತಹ 2 ತಂಡದ ಆಟಗಾರರು ಅಲ್ಲಿ ಲೈನ್ ಅಪ್ ಅನ್ನು ಮಾಡಿಕೊಳ್ಬೇಕು ಆದಷ್ಟು ಬೇಗ. ಬಹುಶಃ ಈ ಒಂದು ಪಂದ್ಯಾಕೂಟದಲ್ಲಿ ಬಹುಶಃ ಸಚಿನ್ ಅವರ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಭಾರತ್ ಜೋಡೋ ಒಂದು ತಂಡದಲ್ಲಿ ಆರಂಭಿಕ ಪಂದ್ಯದಿಂದ ಹಿಡಿದು ಸೆಮಿಫೈನಲ್ ವರೆಗೆ ಬಹಳಷ್ಟು ಒಂದು ಏಕಾಂಗಿ ಹೋರಾಟವನ್ನ ನೀಡಿ ತಮ್ಮ ತಂಡವನ್ನು ಫೈನಲ್ ಎಂಟ್ರಿಯನ್ನ ಕೊಡುವಲ್ಲಿ ಬಹಳಷ್ಟು ಒಂದು ಪ್ರಮುಖ ಪಾತ್ರವನ್ನು ವಹಿಸಿರುವಂತ ಸಚಿನ್ ಹಿರೇಸರ್ ಅವರಿಗೆ ಎಲ್ಲ ಆಟಗಾರರು ಎಲ್ಲ ಪ್ರೇಕ್ಷಕ ಮಿತ್ರದವರು ಚಪ್ಪಾಳೆ ಮುಖಾಂತರವಾಗಿ ಅವರನ್ನ
ಅಭಿನಂದಿಸಬೇಕು. ಯಾಕಂದ್ರೆ ಏಕಾಂಗಿ ಹೋರಾಟ